ನಮಸ್ತೆ ಆತ್ಮೀಯ ವೀಕ್ಷಕರೇ. ಸತ್ಸಂಗ ಎಲ್ಲರ ಬಾಯಲ್ಲೂ ನಾವು ಕೇಳಿರ್ತೀವಿ. ಏನಿದು ಸತ್ಸಂಗ? ಸತ್ಸಂಗ ಅನ್ನೋದು ಯಾಕೆ ಮುಖ್ಯ ಪ್ರತಿಯೊಬ್ಬ ವ್ಯಕ್ತಿಗೆ ಅನ್ನೋದನ್ನು ಇವತ್ತು ಸ್ವಲ್ಪ ನೋಡೋಣ. ವೀಕ್ಷಕರೇ, ಈಗ ಒಂದು ಕಲ್ಲಿದ್ದಲಿನ ತುಂಡನ್ನು ಬೆಂಕಿಯಲ್ಲಿ ಇಟ್ಟರೆ ಅದು ಕೆಂಪಗೆ ಉರಿಯೋದಕ್ಕೆ ಪ್ರಾರಂಭ ಮಾಡುತ್ತೆ ಅಲ್ವಾ? ಹಾಗೆ ಅದನ್ನು ಬೆಂಕಿಯಿಂದ ಹೊರಗೆ ತೆಗೆದರೆ ಅದು ನಿಧಾನವಾಗಿ ತನ್ನ ಶಾಖವನ್ನು ಕಡಿಮೆ ಮಾಡ್ತಾ ಕಪ್ಪಗಾಗಿ ಬಿಡುತ್ತೆ. ನಮ್ಮ ಮನಸ್ಸು ಕೂಡ ಹಾಗೇನೆ. ನಾವು ಯಾರ ಜೊತೆಯಲ್ಲಿ ಇರ್ತೀವಿ ಅದೇ ರೀತಿಯ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಆಗುವಂಥದ್ದು. ನಾವು ಯಾರ ಜೊತೆ ಇರ್ತೀವಿ ಅವರ ಪ್ರಭಾವ ನಮ್ಮ ಜೀವನದ ಮೇಲೆ ಆಗುವಂಥದ್ದು. ಜೀವನದ ಮೇಲೆ ಅನ್ನೋದಕ್ಕಿಂತ ಮನಸ್ಸಿನ ಮೇಲೆ ಅಂತ ಹೇಳಿದ್ರೆ ಸರಿಯಾಗಬಹುದೇನು. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಸತ್ಸಂಗ ಅನ್ನೋದು ಅಷ್ಟೇ ಮುಖ್ಯವಾಗಿರೋದು. ಸತ್ಸಂಗ ಅಂತ ಅಂದರೆ ಒಳ್ಳೆಯ ವ್ಯಕ್ತಿಗಳ, ಒಳ್ಳೆಯ ವಿಚಾರದ ಮತ್ತು ಸತ್ಯದ ಸಂಘ ಅಂತ ಹೇಳ್ಬಹುದು. ಸತ್ಸಂಗ ಅಂತ ಅಂದರೆ ಒಂದು ಧಾರ್ಮಿಕ ಸಭೆ ಖಂಡಿತ ಅಲ್ಲ. ಸತ್ಸಂಗ ಅಂತ ಅಂದರೆ ನಮ್ಮೊಳಗಿರುವಂತಹ ಒಳ್ಳೆಯತನವನ್ನು ಒಂದು ಜಾಗೃತಗೊಳಿಸುವಂತಹ ಯಾವುದೇ ರೀತಿಯ ವಾತಾವರಣವನ್ನು ನಾವು ಸತ್ಸಂಗ ಎಂದು ಕರೀಬಹುದು. ನೀವು ಸದಾ ನಕಾರಾತ್ಮಕವಾಗಿ ಮಾತನಾಡುವಂತಹ ವ್ಯಕ್ತಿಗಳ ಜೊತೆಗೆ ಇದ್ದರೆ ನಿಮ್ಮ ಮನಸ್ಸಿನಲ್ಲಿ ಕೋಪ, ಭಯ, ಉದ್ವೇಗ ಈ ರೀತಿಯ ಭಾವನೆಗಳೇ ಹೆಚ್ಚಾಗುತ್ತೆ. ಅದೇ ನೀವು ಸತ್ಸಂಗ ಅಂದರೆ ಸಕಾರಾತ್ಮಕ ದಾರಿಯಲ್ಲಿ ಹೋಗುವವರ ಜೊತೆಗೆ ಇದ್ದರೆ ನಿಮ್ಮ ಮನಸ್ಸು ಸದಾ ಶಾಂತವಾಗಿರುತ್ತೆ. ಕೆಲವೇ ನಿಮಿಷಗಳಲ್ಲಿ ಅವರ ಜೊತೆಗಿದ್ದರೂ ಸಹ ನೀವು ಶಾಂತತೆಯನ್ನು ಕಾಪಾಡಿಕೊಳ್ಳಬಹುದು. ನಿಮ್ಮ ಜೀವನವೇ ಬದಲಾಗುವಂತಹ ಚಾನ್ಸ್ ಸಹ ಇರುತ್ತೆ. ಸುಗಂಧವನ್ನು ಬೀರುವಂತಹ ಹೂವಿನ ಜೊತೆಗೆ ಇದ್ದರೆ ಆ ಸುಗಂಧದ ಪರಿಮಳ ನಮಗೂ ಸಹ ಬರುತ್ತೆ ಅಲ್ವಾ? ಹಾಗೆ ಸತ್ಸಂಗ, ಒಳ್ಳೆಯ ಭಾವನೆ, ಒಳ್ಳೆಯ ಮನಸ್ಸು, ಒಳ್ಳೆಯ ಮಾತನಾಡುವವರ ಜನರ ಜೊತೆಗೆ ಇದ್ದರೆ ಅವರ ಪ್ರಭಾವ ನಮ್ಮ ಮೇಲೂ ಸಹ ಬೀರುತ್ತೆ. ನಾವು ಜೀವನವನ್ನು ನೋಡುವಂತಹ ದೃಷ್ಟಿಕೋನವೇ ಬದಲಾಗಿಬಿಡತ್ತೆ. ಪ್ರತಿದಿನವೂ ಸಹ ಒಂದು ಉತ್ತಮವಾದ ಪ್ರೇರಣಾದಾಯಕವಾಗಿರುವಂತಹ ಪುಸ್ತಕಗಳನ್ನು ಒಂದು 10 ನಿಮಿಷವಾದರೂ ಓದುವ ಅಭ್ಯಾಸವನ್ನು ಇಟ್ಕೊಳ್ಳಿ. ಜೊತೆಗೆ ಒಳ್ಳೆಯ ವ್ಯಕ್ತಿಗಳ ಸಂಪರ್ಕಕ್ಕೆ ಬನ್ನಿ. ಧ್ಯಾನ, ಪ್ರಾಣಾಯಾಮಗಳ ಅಭ್ಯಾಸ ಮಾಡಿ. ನಿಮಗೂ ಸತ್ಸಂಗ ಬೇಕಾ? ಹಾಗಿದ್ರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ಚಾನಲ್ ಏನಿದೆ ಅದನ್ನು ಫಾಲೋ ಮಾಡಿ. ಅದರಿಂದ ನೀವು ಸಹ ಕಲಿಯೋದಕ್ಕೆ ಸಾಧ್ಯ ಆಗತ್ತೆ. ಪ್ರಾಣಾಯಾಮ, ಯೋಗ ನಿದ್ರಾ ಅಭ್ಯಾಸಗಳನ್ನು ಕಲಿತುಕೊಳ್ಳೋದಕ್ಕೆ ನಿಮಗೂ ಸಹ ಅವಕಾಶ ಸಿಗತ್ತೆ. ನೀವು ಸತ್ಸಂಗದಲ್ಲಿ ಭಾಗಿಯಾಗೋದಕ್ಕೆ ಸಹಕಾರಿಯಾಗತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುವಂತಹ ವಾಟ್ಸಪ್ ಚಾನಲ್ ಅಂತಃಶಕ್ತಿ ಹೀಲಿಂಗ್ ಸೆಂಟರ್ಗೆ ಈ ಕ್ಷಣದಲ್ಲೇ ಸೇರಿಕೊಳ್ಳಿ. ನೀವು ಸಹ ಸತ್ಸಂಗದಲ್ಲಿ ಪಾಲ್ಗೊಳ್ಳಿ. ಮುಖ್ಯವಾದ ಮಾತೆಂದರೆ ನೀವು ಜೀವನವನ್ನು ಬದಲಾಯಿಸೋದಕ್ಕೆ ಬೇರೆಲ್ಲೋ ಆಲೋಚನೆ ಮಾಡುವಂತಹ ಅಗತ್ಯ ಇಲ್ಲ. ನಿಮ್ಮ ಸಂಘ ಅನ್ನೋದು ಏನಿದೆ ಅದು ನಿಮಗೆ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಹಕಾರಿಯಾಗತ್ತೆ. ನಿಮ್ಮ ಜೀವನವೆಲ್ಲ ಹೂವಿನಂತೆ ಅರಳೋದಕ್ಕೆ ಸಹಕರಿಸುತ್ತೆ.